ಕೆಲಸ ಮಾಡಿಸ್ಕೊಂಡಿದ್ದಾರೆ. ಆದ್ದರಿಂದ ಕೂಡಲೇ ಆ ಶಾಲೆಯ ಉಪಪ್ರಾಂಶುಪಾಲರನ್ನು ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಆ ಶಿಕ್ಷಕರು ಮತ್ತು ಗ್ರೂಪ್ ಡಿ ನೌಕರರು ಯಾರ್ಯಾರಿದ್ದಾರೆ ಅದರಲ್ಲಿ ಆ ವಿಡಿಯೋದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲ ತನಿಖೆ ಮಾಡಬೇಕು. ಅವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕಂತೇಳಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪರವರ ಬಳಿ ನಾವು ಒತ್ತಾಯ ಮಾಡಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೋಲಾರ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಪಕ್ಕದಲ್ಲೇ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಮಕ್ಕಳ ಕೈಯಿಂದ ಇವತ್ತು ಗೋಡೆ ಹೊಡೆಯುವಂಥ ಕೆಲಸ ಮತ್ತು ಕಲ್ಲು ಚಪ್ಪಡಿ ಜರುಗಿಸುವಂಥ ಕೆಲಸ ಅಥವಾ ಮತ್ತೆ ಮಣ್ಣು ಕಲ್ಲು ಎತ್ತುವಂಥ ಕೆಲಸ, ಜೊತೆಗೆ ಕಾಂಕ್ರೀಟ್ ಹಾಕುವಂಥ ಕೆಲಸ, ಗೋಡೆ ಹೊಡೆಯುವಂಥ ಕೆಲಸ ಎಲ್ಲವನ್ನ ಆ ಶಾಲೆಯ ಉಪಪ್ರಾಂಶುಪಾಲರಾದಂಥ BM ರಾಧಮ್ಮರವರು ಮಾಡಿದ್ದಾರೆ. ಆ ಶಾಲೆಯ ಶಿಕ್ಷಕರು ಈ ಇದರಲ್ಲಿ ಆಗಿದ್ದಾರೆ. ತನಿಖೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕಂತಂದರೆ ಸರ್ಕಾರಿ ಶಾಲೆಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಶಿಕ್ಷಕರು ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು, ಆದರೆ ಇದು ಯಾವುದು ಕೂಡ ಆಗ್ತಾ ಇಲ್ಲ. ಆದ್ದರಿಂದ ಪಕ್ಕದ ಉಪನಿರ್ದೇಶಕರ ಕಚೇರಿ ಪಕ್ಕದಲ್ಲೇ ಈ ರೀತಿ ಆದರೆ ಗಡಿಭಾಗದ ಪರಿಸ್ಥಿತಿ ಏನಾಗೈತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ, ಮರೆ ಆಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು. ಆದರೆ ಸಾವಿರಾರು ರೂಪಾಯಿ ಸಂಬಳ ಪಡೆಯುವಂಥ ಕೆಲವು ಶಿಕ್ಷಕರು ಈ ರೀತಿಯ ಕೃತ್ಯಗಳಿಗೆ ಈ ರೀತಿ ಕೆಲಸ ಕಾರ್ಯಗಳಿಗೆ ಮಕ್ಕಳನ್ನು ಬಳಸ್ಕೊಂಡ್ರೆ ಇವತ್ತು SSLC ಎಕ್ಸಾಮ್ ಬರ್ತಾ ಇದೆ, 8ನೇ ತರಗತಿ 9ನೇ ತರಗತಿ ಮಕ್ಕಳ ಎಕ್ಸಾಮ್ ಇದೆ, ಅವ್ರ ಕೈಯಿಂದ ಕೆಲಸ ಮಾಡಿಸ್ಕೊಂಡು ಈ ರೀತಿ ಮನೆಗೆ ಹೋಗಿ ಮಕ್ಕಳು ಓದೋದಕ್ಕೆ ಸಾಧ್ಯ ಇದೆಯಾ? ಮನೆಯಲ್ಲಿ ಏನಾದರೂ ಒಂಚೂರು ತಿಂದ್ಬಿಟ್ಟು ಮಲ್ಕೊಂಡ್ರೆ ಆಯಾಸ ಆಗಿರ್ತದೆ, ಕೆಲಸ ಮಾಡಿ ಮಲಗಿಬಿಡ್ತಾರೆ. ಇವ್ರ ಮಕ್ಕಳು ಮಾತ್ರ ಖಾಸಗಿ ಶಾಲೆಗೆ ಹೋಗಬೇಕು. ಬಡ ಮಕ್ಕಳು ಬರ್ತಾ ಇದ್ದಾರೆ, ರೈತರ ಮಕ್ಕಳು, ಬಡ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ದಲಿತರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾ ಇದ್ದಾರೆ. ಇವತ್ತು ಆ ಸರ್ಕಾರಿ ಶಾಲೆಗಳು ಉಳಿತಾ ಇದ್ದಾವೆ. ಆ ಸರ್ಕಾರಿ ಶಾಲೆಗಳು ಉಳಿಯೋದ್ರಿಂದನೇ ಇವರು ಸಂಬಳ ತಗೊಂಡು ಆರಾಮಾಗಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು. ಇವತ್ತು ಏನು ಮಕ್ಕಳ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಕೂಡ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಆದ್ದರಿಂದ ಕೂಡಲೇ ಆ ಶಾಲೆಯ ಉಪಪ್ರಾಂಶುಪಾಲರನ್ನು ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಆ ಶಿಕ್ಷಕರು ಮತ್ತು ಗ್ರೂಪ್ ಡಿ ನೌಕರರು ಯಾರ್ಯಾರಿದ್ದಾರೆ ಅದರಲ್ಲಿ ಆ ವಿಡಿಯೋದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲ ತನಿಖೆ ಮಾಡಬೇಕು. ಅವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕಂತೇಳಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪರವರ ಬಳಿ ನಾವು ಒತ್ತಾಯ ಮಾಡಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ ಅಂತಂದರೆ ಸಂಬಂಧಪಟ್ಟ ಕಚೇರಿ ಬಳಿ ಉಗ್ರ ಹೋರಾಟನ ರೈತರ ಸಂಘದಿಂದ ಹಮ್ಮಿಕೊಳ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಮಕ್ಕಳ ಕಡೆಯಿಂದ ಏನು ಮಾಡಿಸ್ಕೊಬಾರ್ದು ಅಂತ. ಈ ಹಿಂದೆ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ಘಟನೆ ನಡೆಯಿತು, ಅದು ಕೂಡ ಭಾಳಷ್ಟು ಸುದ್ದಿ ಆಯಿತು. ಅದಾದ ನಂತರ ಬೇರೆ ತಿರುಮಲಕೊಪ್ಪದಲ್ಲಿ ಒಬ್ಬ ಶಿಕ್ಷಕ ಕಾರನ್ನು ತೊಳೆಸ್ಕೊಂಡ ಮಕ್ಕಳ ಕೈಯಿಂದ. ಅದೇ ರೀತಿ ಇನ್ನೊಂದು ಶಾಲೆಯಲ್ಲಿ ಮಕ್ಕಳ ಕೈಯಿಂದ ಟಾಯ್ಲೆಟ್ ತೊಳೆಸೋವಂಥ ಕೆಲಸ ಆಗ್ತಾಯಿದೆ. ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ? ದಯವಿಟ್ಟು ಇದನ್ನು ಪರಿಗಣಿಸಿ ಈ ನಗರದಲ್ಲಿ ಈಗೇನೋ ಉಪನಿರ್ದೇಶಕರ ಕಚೇರಿ ಪಕ್ಕದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಗಾಂಭೀರ್ಯವಾಗಿ ಪರಿಗಣಿಸಬೇಕು. ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ.